ರೀತಿಯಾದಂಥ ಸರ್ಜಿಕಲ್ ಸ್ಟ್ರೈಕ್ ನಡೆದರೂ ಅಚ್ಚರಿ ಇಲ್ಲ. ಕಾಶ್ಮೀರದಿಂದ ಕನ್ನಡಿಗರು ಸೇಫ್ ಆಗಿ ಕರುನಾಡಿಗೆ ಬಂದಿದ್ದಾರೆ. ಈಗ ಶ್ರೀನಗರದಿಂದ ಬಂದ ಬಳಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಶ್ಮೀರದಿಂದ ಕನ್ನಡಿಗರು ಸೇಫ್ ಆಗಿ ಕರುನಾಡಿಗೆ ಬಂದಿದ್ದಾರೆ. ಶ್ರೀನಗರದಿಂದ ಬಂದ ಬಳಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿರುವುದು. ಸಚಿವ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಹೋಗಿದ್ರು. ಸರ್ಕಾರದ ಪ್ರತಿನಿಧಿಯಾಗಿ ಕಾಶ್ಮೀರಕ್ಕೆ ಹೋಗಿದ್ರು ಸಚಿವ ಸಂತೋಷ್ ಲಾಡ್. ಅಲ್ಲಿ ತಮ್ಮವರನ್ನ ಕಳ್ಕೊಂಡು ತಬ್ಬಲಿಯಾಗಿ ಕೂತಿದ್ದಂಥ ಜನರನ್ನ, ಕುಟುಂಬಗಳನ್ನ ಸಂತೈಸಿ ಧೈರ್ಯ ತುಂಬಿದ್ರು ಸಚಿವ ಸಂತೋಷ್ ಲಾಡ್ ಅವರು. ಇದು ನಿಜಕ್ಕೂ ಭಯಂಕರ ಅನುಭವ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಿದೆ. 95ರಷ್ಟು ರಕ್ಷಣಾ ಕಾರ್ಯದಲ್ಲಿ ಯಶಸ್ಸು ಸಾಧಿಸಿದ್ದೇವೆ. ಕೇಂದ್ರದ ಭದ್ರತಾ ಲೋಪದ ಬಗ್ಗೆ ಏನೂ ಮಾತನಾಡಲ್ಲ ನಾನೀಗ, ರಾಜಕೀಯವಾಗಿ ಏನು ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಗುಡ್ ಮೂವ್ ಇದು. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಶ್ಮೀರದಿಂದ ಕನ್ನಡಿಗರು ಸೇಫ್ ಆಗಿ ಕರುನಾಡಿಗೆ ಬಂದಿದ್ದಾರೆ. ಶ್ರೀನಗರದಿಂದ ಬಂದ ಬಳಿಕ ಈ ರೀತಿಯಾಗಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆ ಕೆಲಸ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅದರಂತೆ ಕೆಲಸ ಮಾಡಿದ್ದೇನೆ. ಇದು ನಿಜಕ್ಕೂ ಕೂಡ ಭಯಂಕರವಾದಂಥ ಅನುಭವ. ಕೇಂದ್ರ ಸರ್ಕಾರ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ 95ರಷ್ಟು ರಕ್ಷಣಾ ಕಾರ್ಯದಲ್ಲಿ ಯಶಸ್ಸನ್ನ ಸಾಧಿಸಿದ್ದೇವೆ. ಕೇಂದ್ರದ ಭದ್ರತಾ ಲೋಪದ ಬಗ್ಗೆ ಈಗ ಸದ್ಯಕ್ಕೆ ಏನೂ ಮಾತನಾಡೋದಕ್ಕೆ ಹೋಗಲ್ಲ, ರಾಜಕೀಯವಾಗಿ ಏನು ಮಾತನಾಡೋದು ಬೇಡ. ಈ ಸಂದರ್ಭದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯನವರು ಈ ಘಟನೆ ನಂತರ ಸಂತೋಷ್ ಲಾಡ್ ಅವರನ್ನ ಕಳಿಸಿದ್ರು. ಬಹಳ ಹತ್ತಿರ ನೋಡಿದ್ದಾರೆ. ಇದನ್ನ ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಗಂಡಂತರ ಹೊಡೆದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನು ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವ ರಾಜಕೀಯವಾಗಿ ಮಾತನಾಡೋಕೆ ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇದ್ದು ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗೆ ಇರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರದಲ್ಲಿದ್ದರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ, ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿ ಜನರು ಯಾರು ಇದನ್ನ ಬಹಳ ಹತ್ತಿರ ನೋಡಿದ್ದಾರೆ. ಇದನ್ನ ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಗಂಡಂತರ ಹೊಡೆದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನು ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವ ರಾಜಕೀಯವಾಗಿ ಮಾತನಾಡೋಕೆ ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇದ್ದು ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗೆ ಇರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು. ಇದು ಕಾಶ್ಮೀರದಿಂದ ಬಂದ ಬಳಿಕ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಈಗ ರಾಜಕೀಯವಾಗಿ ಏನು ಮಾತನಾಡೋದು ಬೇಡ. ಸಿಎಂ ಸಿದ್ದರಾಮಯ್ಯನವರು ಏನು ಸೂಚನೆಯನ್ನು ಕೊಟ್ಟಿದ್ರು ಆ ಸೂಚನೆಯಂತೆ ಕೆಲಸ ಮಾಡಿದ್ದೇನೆ. ಜೊತೆಗೆ ಅಲ್ಲಿನ ಅನುಭವ ಇದೆಯಲ್ಲ, ಅದು ಭಯಾನಕವಾದಂಥ ಅನುಭವ. ಎಲ್ಲರನ್ನೂ ಸೇಫ್ ಆಗಿ ಕರ್ಕೊಂಡು ಬಂದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು.